ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಹೆಸರುಬೇಳೆ ಪಾಯಸನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇವತ್ತು ಬೂಂದಿ ಜೊತೆಗೆ ಸೂಪರಾಗಿ ಟೇಸ್ಟಿಯಾಗಿರುವಂತಹ ಹೆಸರುಬೇಳೆ ಪಾಯಸನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ನಾನು ನೀಟಾಗಿ ತೊಳೆದು ಒಂದು ಕುಕ್ಕರ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. 1 ಕಪ್ ಹೆಸರುಬೇಳೆಗೆ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ಗ್ಲಾಸ್ ಏನಿದೆ, ಈ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಹೆಚ್ಚಿಗೆ ನೀರು ಹಾಕೋದ್ರಿಂದ ನಾವು ವಿಷಲ್ ಹಾಕಿಸ್ಬೇಕಾದ್ರೆ ನೀರೆಲ್ಲ ಹೊರಗಡೆ ಬರುತ್ತೆ. ಹಾಗಾಗಿ ನಾನು ಇದರಲ್ಲಿ 2 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆನ ಸೇರಿಸೋದ್ರಿಂದ ಸ್ವಲ್ಪ ಹೆಸರುಬೇಳೆ ಬೇಗ ಬೇಯುತ್ತೆ. ಒಂದು ವಿಷಲ್ ಆಗಿದೆ. ಈಗ ನಾನು ಅದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಅಂತ ಬಿಡ್ತಾ ಇದ್ದೀನಿ. ಈಗ ಒಂದು ಪಾನ್ನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಅಂತ ಬಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ನಾವು ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 2 ಕಪ್ ಆಗುವಷ್ಟು ತೆಂಗಿನ ತುರಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಪೀಸ್ ಅಷ್ಟು ಏಲಕ್ಕಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದಾಗಿದೆ. ನಾನು ಮೊದಲೇ ನೀರು ಹಾಕಿ ರುಬ್ಬಿಟ್ಕೊಂಡಿದ್ದಾಗ ಅದು ಸ್ವಲ್ಪ ಗಟ್ಟಿನೇ ಆಗಿತ್ತು. ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನೀಟಾಗಿ ರುಬ್ಬಿಟ್ಕೊಂಡಿದ್ದಾದ್ಮೇಲೆ ನೋಡಿ, ಈಗ ನಾನು ಒಂದು 200 ಗ್ರಾಮ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು ನೀಟಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು 1/2 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲ ಕರಗಕ್ಕೆ ಅಂತ ಬಿಡೋಣ. ಈಗ ಬೆಲ್ಲ ಕರಗೋಷ್ಟರೊಳಗೆ ನಾವು ಕುಕ್ಕರ್ನ ಓಪನ್ ಮಾಡಿ ಈಗ ಹೆಸರುಬೇಳೆ ಬೆಂದಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹೆಸರುಬೇಳೆ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಒಂದೇ ವಿಷಲಿಗೆ ತುಂಬ ಚೆನ್ನಾಗಿ ಬೆಂದೋಗಿದೆ. ಈಗ ನಾನು ಒಂದು ಸ್ಟವ್ ಮೇಲೆ ಅದೇ ಕುಕ್ಕರ್ನ ಇಡ್ತಾ ಇದ್ದೀನಿ. ನೋಡಿ, ಹೆಸರುಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಆಗಲೇ ಕರಗಕ್ಕಿಟ್ಟಿರುವಂತಹ ಬೆಲ್ಲನ ನೀಟಾಗಿ ಸೋಸಿಟ್ಕೊಂಡಿದ್ದೀನಿ. ಅದೇ ಬೆಲ್ಲದ ನೀರನ್ನು ಈಗ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆಗೆಲ್ಲ ಚೆನ್ನಾಗಿ ಸ್ವೀಟ್ ಹಿಡಿಬೇಕು. ಹಾಗಾಗಿನೇ ಈಗ ಹೆಸರುಬೇಳೆಗೆ ನಾನು ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಅಕ್ಕಿ, ಕಾಯಿ, ಏಲಕ್ಕಿ ಏನಿದೆ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಕಡಿಮೆ ಊರಿನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಗಂಟಾಗುತ್ತೆ. ಹಾಗಾಗಿನೇ ಇದನ್ನು ಸಣ್ಣ ಊರಿನಲ್ಲೇ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ. ಇನ್ನು ಹೆಸರುಬೇಳೆ ಆಗಿರೋದ್ರಿಂದ ಇದು ಕಾಯಿ, ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಬೇಗನೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿನೇ ನಾವು ನೀರು ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಮೊದಲೇ ಒಂದು ಅದಕ್ಕೆ ನಾವು ಪಾಯಸನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಒಂದು ಹಂತಕ್ಕೆ ಚೆನ್ನಾಗಾಗಿದೆ. ಈಗ ಕುದಿ ಬರ್ತಾ ಇದೆ. ಈಗ ಮಧ್ಯದಲ್ಲಿ ನಾನು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಗಂಟು ಬೀಳುತ್ತೆ ಅಂತ ಅಂದ್ಬಿಟ್ಟು. ಪಾಯಸ ಕುದಿ ಬರ್ತಾ ಇದೆ. ಈಗ ನಾನು ಮಧ್ಯದಲ್ಲೇ ಸ್ವಲ್ಪ ಸೌಟನ್ನು ಆಡಿಸಿ ನೀಟಾಗಿ ತಿರುಗಿಸ್ಕೊಳ್ತಾ ಇರ್ತೀನಿ, ಇಲ್ಲಾಂದರೆ ಗಂಟು ಬೀಳುತ್ತೆ ಅನ್ನೋದಕ್ಕೋಸ್ಕರ. ಇದನ್ನು ಒಂದು 3 ಕುದಿ ಆಗೋಷ್ಟು ಕುದಿಸ್ಕೊಳ್ಳೋಣ. ಎಲ್ಲ ಮದುವೆ ಮನೆಗಳಲ್ಲಿ ಹೆಸರುಬೇಳೆ ಪಾಯಸ ಅಥವಾ ಪಾಯಸ ಬೂಂದಿ ಇದು ಕಂಪಲ್ಸರಿ ಆಗಿತ್ತು. ಹೆಸರುಬೇಳೆದಾದ್ರೂ ಆಯಿತು, ಕಡಲೆಬೇಳೆದಾದ್ರೂ ಆಯಿತು, ಇದೆಲ್ಲ ಸ್ವಲ್ಪ ಕಂಪಲ್ಸರಿ ಆಗಿರ್ತಿತ್ತು. ದೇವಸ್ಥಾನಗಳಲ್ಲೂ ಅಷ್ಟೇ ಪಾಯಸ ಬೂಂದಿ ಅಂತೂ ಕಂಪಲ್ಸರಿ ಇರ್ತಿತ್ತು. ಈಗ ಸ್ವಲ್ಪ ಇದೆಲ್ಲ ಕಡಿಮೆ ಆಗಿದೆ. ಮಾಡಿದ್ರೆ ನಾವು ಮನೆಗಳಲ್ಲೇ ಮಾಡ್ಕೊಳ್ಬೇಕು. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಅದರಲ್ಲಿ ದೇಹಕ್ಕೆ ತುಂಬ ತಂಪು ಕೂಡ ನೀಡುತ್ತೆ. ಹಾಗಾಗಿನೇ ಹೆಸರುಬೇಳೆ ಪಾಯಸನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಅಂಥವರು ಒಂದು ಲೈಕ್ನ ಮಾಡಿ.
ಫೈನಲಿಯಾಗಿ ಪಾಯಸ ಅಂತೂ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ, ಅಂದರೆ ಕಂಪ್ಲೀಟಾಗಿ ಪಾಯಸ ಆಗಿದೆ ಅಂತ ಅರ್ಥ. ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಅಂತ ಬಿಡೋಣ. ನೋಡಿ, ನಾನು ಮೊದಲೇ ಎಷ್ಟು ತೆಳುವಾಗಿ ಪಾಯಸನ ಮಾಡಿದೆ, ಈಗ ಇದು ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿನೇ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.